ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನನ್ನ ಕೂದಲನ್ನು ನಾನು ಹಾಗೆ ಲೂಸ್ ಹೇರ್ ಹಾಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಇನ್ನು ತಲೆಗೆ ಸ್ನಾನ ಮಾಡಿದ್ನಲ್ಲ ಫ್ರೆಂಡ್ಸ್, ಸುಮ್ಮನೆ ಏನಕ್ಕೆ ಇನ್ನು ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಆದರೆ ಹೇರ್ಗೆ ಇವತ್ತು ಯಾಕೆ ಆಯಿಲ್ ಹಾಕಿಲ್ಲ ಅಂದರೆ ಫ್ರೆಂಡ್ಸ್, ಸ್ವಲ್ಪ ಹೇರು ಒಣಗಬೇಕು, ಹಂಗಾಗಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಹಂಗಾಗಿ ನಾನು ತಲೆ ಇನ್ನೂ ಒಣಗಲಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ನಾನು ತಲೆಗೇನೂ ಆಯಿಲ್ ಹಾಕಲ್ಲ. ಇನ್ನು ಫ್ರೆಂಡ್ಸ್, ನೋಡ್ತಾ ಸಾಟರ್ಡೆ ಬಂದೇ ಹೋಯಿತು. ಫ್ರೆಂಡ್ಸ್ ನೋಡಿ, ಈ ಸ್ಯಾರಿ ಆಲ್ರೆಡಿ ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರಿ. ಯಾಕೆ ಅಂದರೆ ನಾನು ಎಷ್ಟೋ ಸಲ ಇದನ್ನು ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನೊಂದು ಲೈಟ್ ಇಟ್ಕೊಂಡಿದ್ದೀನಿ. ಬನ್ನಿ ಅದರಲ್ಲಿ ಕಲರ್ ನಂದು ಯಾವ ಥರ ಕಾಣಿಸ್ತೀನಿ ಅಂತ ನೋಡ್ಕೊತಾ ಇದ್ದೀನಿ. ಯಾವ ಕಲರ್ ಇಟ್ಟರೆ ಯಾವ ಕಲರೇ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಫ್ರೆಂಡ್ಸ್, ಇದೊಂಥರ ಕಲರ್ ಚೆನ್ನಾಗಿದೆ. ಇನ್ನೊಂದು ನೋಡಿ ಫ್ರೆಂಡ್ಸ್, ಈ ಕಲರ್ ಇದೆ. ಈ ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನ್ನ ಸ್ಟಾರ್ಟಿಂಗ್ ತಗೊಂಡಿರೋ ಸ್ಟ್ಯಾಂಡು, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ರೌಂಡ್ ಬರ್ತಾಯಿದೆ ಎಲ್ಲ ಥರನೂ. ಮುಖದಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಫ್ರೆಂಡ್ಸ್, ಇದೆಲ್ಲ ಹಾಡು ಏನಾದರೂ ರೀಲ್ಸ್ ಮಾಡುವಾಗಿರುತ್ತೆ. ಆದರೆ ನಮಗೆ ಒಂದೇ ಕಲರ್ನ ನಾವು ಇಟ್ಕೊಳ್ಳೋಣ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಬರ್ತಾಯಿದೆ. ಲಾಸ್ಟ್ಗೆ ನಾವು ಒಂದೇ ಕಲರ್ಗೆ ನಿಲ್ಲಿಸ್ಕೊಳ್ಳೋಣ. ಈಗ ಫ್ರೆಂಡ್ಸ್ ಒಂದೇ ಕಲರ್ ನಿಲ್ತು ನೋಡಿ. ಇವಾಗ ಆರೆಂಜ್ ಕಲರ್ ಬಂತು. ಬನ್ನಿ, ಈ ಕಲರಲ್ಲಿ ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಖಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್, ಟೈಮು ಇನ್ನು ಹಾಫ್ ಆನ್ ಅವರ್ ಇದೆ ಫ್ರೆಂಡ್ಸ್. ಬನ್ನಿ, ಇವತ್ತು ಯಾವ ವಾರ? ಶನಿವಾರ, ಶನಿ ಮಹಾತ್ಮನ ವಾರ, ಇನ್ನು ಆಂಜನೇಯನ ವಾರ ಫ್ರೆಂಡ್ಸ್. ನಾನು ಇದು ಉಂಗುರದಲ್ಲಿ ನನ್ನ ಅಪ್ಪಂದು ನಂದು ಇನ್ಸಿಲಿದೆ. ನನ್ನ ಅಪ್ಪನ ಹೆಸರು ಚಂದ್ರಪ್ಪ ಅಂತ ನೋಡಿ. ನಾನು ಇದರಲ್ಲಿ ಸಿ ಮತ್ತು ಎಚ್ ಅಂತ ಹಾಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಒಂದು ನಿಮಿಷ ಹತ್ತು ತೋರಿಸ್ತೀನಿ. ಉಲ್ಟಾ ತೋರಿಸ್ಬೇಕಾ? ಇಲ್ಲ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿ ಮತ್ತು ಎಚ್ ಅಂತ ಹಾಕಿಸ್ಕೊಂಡಿದ್ದೀನಿ. ನನಗೆ ನನ್ನ ತಂದೆ ಅಂದರೆ ತುಂಬಾ ಇಷ್ಟ. ನನ್ನ ತಂದೆಗೆ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ ಫ್ರೆಂಡ್ಸ್. ಹಾಗಂತ ತಾಯಿಗೆ ಪ್ರೀತಿ ಇಲ್ಲ ಅಂತಲ್ಲ, ನನ್ನಮ್ಮಂಗೂ ನನ್ನ ಕಂಡ್ರೆ ತುಂಬಾ ಪ್ರೀತಿ. ನಮ್ಮ ಮನೇಲಿ ನಾನೇ ಕೊನೆ ಮಗಳು, ಹಂಗಾಗಿ ನಾನೇ ಲಾಸ್ಟ್ ಮಗಳು ನೋಡಿ ಫ್ರೆಂಡ್ಸ್. ಇವತ್ತು ಎಷ್ಟೊಂದು ಜನ ಆಂಜನೇಯನ ಭಕ್ತರಿದ್ದಾರೆ. ಒಂದು ಸ್ವಲ್ಪ ಕಲರ್ನ ವೈಟೇ ಮಾಡಿಬಿಡೋಣ. ಯಾಕಂದರೆ ವೈಟು ನಮಗೆ ಚೆನ್ನಾಗಿ ಕಾಣಿಸೋದಲ್ಲ. ಸ್ವಲ್ಪ ಕಲರ್ನ ಕಮ್ಮಿ ಮಾಡ್ತೀನಿ, ಅಷ್ಟೊಂದು ಬೇಡ ಅಂತ ಅನ್ಕೋತೀನಿ. ಇಷ್ಟು ಸಾಕು ಫ್ರೆಂಡ್ಸ್. ಇಷ್ಟಿದ್ರೆ ನಮಗೆ ಓಕೆ. ಬನ್ನಿ ಫ್ರೆಂಡ್ಸ್, ನೆನ್ನೆ ನನಗೆ ರಜಾ ಇತ್ತು. ನಿಮಗೆ ಗೊತ್ತು, ಮನೇಲಿ ಎಲ್ಲ ಕೆಲಸ ಮಾಡಿದ್ದೀನಿ, ಎಲ್ಲ ವೀಡಿಯೋನೂ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಒಂದು ಕೋಡ್ಬಳೆನೂ ಮಾಡಿ ಹಾಕಿದ್ದೀನಿ. ಸುಮ್ಮನೆ ಕೂತಿದ್ದೆ ಫ್ರೆಂಡ್ಸ್. ಏನಾದರೂ ತಿನ್ನಬೇಕಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡೆ. ಆವಾಗ ನನಗೆ ನೆನಪಾಗಿದೆ ಈ ಕೋಡ್ಬಳೆ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ ಫ್ರೆಂಡ್ಸ್. ನಾನು ಅನ್ಕೋತೀನಿ ಈ ಲೈಟು ಈ ಕಡೆ ಇದ್ರೇ ಚೆನ್ನಾಗಿರಬಹುದೇನೋ, ಬಹುಶಃ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ, ಈ ಕಡೆಗೆ ಒಂದು ಸರಿ ಇಟ್ಟು ನೋಡ್ತೀನಿ ಬೆಳಕು ಕಾಣಿಸುತ್ತಾ ಅಂತ, ಬೆಳಕು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಒಂದೇ ಒಂದು ನಿಮಿಷ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಎಲ್ಲದಕ್ಕಿಂತ ಫ್ರೆಂಡ್ಸ್, ನಾವು ಇಲ್ಲಿಟ್ಟರೆ ಇಲ್ಲ ಫ್ರೆಂಡ್ಸ್. ನೋಡೋಣ, ಇಲ್ಲೇ ಇಟ್ಟಿದ್ದೀನಿ. ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಬನ್ನಿ, ಇವಾಗ ಇಟ್ಟಿದ್ದೀನಿ. ಇಲ್ಲ ಫ್ರೆಂಡ್ಸ್, ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ. ಬನ್ನಿ, ನಾವು ಮೊದಲು ಯಾವ ಕಡೆ ಇಟ್ಕೊಂಡಿದ್ದೋ ಅಲ್ಲೇ ನಮಗೆ ಕರೆಕ್ಟ್ ಲೈಟು ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇದೇ ಸರಿಯಾದ ಜಾಗ ಲೈಟ್ಗೆ. ನೋಡಿದ್ರಲ್ಲ, ಇದಕ್ಕೆ ನಾನು ಫ್ರೆಂಡ್ಸ್ ಪವರ್ ಬ್ಯಾಂಕ್ ಹಾಕ್ಕೊಂಡಿದ್ದೀನಿ. ಈ ಪವರ್ ಬ್ಯಾಂಕ್ ಬಂದು ನನ್ನ ಮಗಳದು, ಅವ್ರಿಗೆ ಕಂಪ್ನಿಯಿಂದ ಕೊಟ್ಟಿರೋದು, ರೆಡ್ಮಿ ಅಂತ ಕಂಪ್ನಿಯಿಂದಲೇ ಕೊಟ್ಟಿರೋದು. ಇನ್ನು ಹೆಂಗೋ ಅವಳು ಸುಮ್ಮನೆ ಇಟ್ಕೊಂಡಿರ್ತಾಳೆ ಅಂತ ನಾನು ರಿಂಗ್ ಲೈಟ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ರಿಂಗ್ ಲೈಟಲ್ಲಿ ಫ್ರೆಂಡ್ಸ್, ಇದು ಫಸ್ಟ್ ತಗೊಂಡಿದ್ದು. ಇವಾಗ ಒಂದು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಫ್ರೆಂಡ್ಸ್ ಅಷ್ಟು ಲೈಟು ಎಷ್ಟು ಸ್ವಲ್ಪ ನೋಡಿದ್ರೆ ಸಾಕು ಕಣ್ಣುರಿ ಬರುತ್ತೆ. ಇದರಲ್ಲಿ ಆ ಥರ ಅಲ್ಲ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಗಟ್ಟಿಗಿದೆ, ಇದು ಎಲ್ಲ ನೀವು ಚೆಕ್ ಮಾಡ್ಕೊಳ್ಳೋದು.
ಏನೇನು ಬೇಕು, ಯಾವ್ಯಾವ ಕಲರ್ ಲೈಟ್ ಬೇಕು ಅಂತ. ಇನ್ನು ಫ್ರೆಂಡ್ಸ್ ನಾನಿವಾಗ ವೈಟ್ ಕಲರ್ ಲೈಟೇ ಆನ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ನಮಗೆ ವೈಟ್ ಕಲರ್ ಇರಲಿ. ಇನ್ನೇನಾದರೂ ಸಾಂಗ್ಸು ಮತ್ತು ರೀಲ್ಸ್ ಮಾಡುವಾಗ ಫ್ರೆಂಡ್ಸ್ ನಾನು ಬೇರೆ ಬೇರೆ ಕಲರ್ನ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ವಿಷಯ, ಇವತ್ತು 8 ತಾರೀಕು, ನಿನ್ನೆ 7 ಫ್ರೆಂಡ್ಸ್. ಇನ್ನು 21ಗೆ ಲಕ್ಷ್ಮೀ ಹಬ್ಬ ಅಂದರೆ ಇರಿ ನೋಡೋಣ, 8, 10 ಫ್ರೆಂಡ್ಸ್, ಇನ್ನು 12 ದಿವಸ ಇರೋದು. ಇನ್ನು ನನ್ನ ಕೆಲಸ ಮುಗಿದೋಯ್ತು 3/4%. ಮೊದಲು 50% ಮಾಡಿದೆ, ನಿನ್ನೆ ಒಂದು 30% ಮಾಡಿದೆ, ಇನ್ನೊಂದು 20% ಇದೆ. ಏನಪ್ಪ ಅಂದರೆ ಒಳಗಡೆ 1-2 ಟೇಬಲ್ ಕ್ಲೀನ್ ಮಾಡಬೇಕು, ಒಂದು ರ್ಯಾಕಿಗೊಂದು ಪೇಂಟ್ ಹೊಡಿಬೇಕು. ಅದು ಪೆಂಡಿಂಗಲ್ಲೇ ನಿಂತಿದೆ. ಮಾರ್ಕೆಟ್ಗೆ ಹೋದಾಗ ವಾಲ್ಪೇಪರ್ ತರಲ್ಲ, ಪೇಂಟ್ ಅಂತೂ ಮಾಡಿಬಿಡ್ತೀನಿ ಫ್ರೆಂಡ್ಸ್. ವಾಲ್ಪೇಪರು ಯಾವಾಗ ಬೇಕೋ ಆವಾಗ ಹೋದಾಗ ತರ್ತೀನಿ. ಇವಾಗಲೇ ತರಬೇಕು ಅಂದರೆ ಆಗೋದಿಲ್ಲ, ಯಾಕಂದರೆ ನಮ್ಗೆ ಹೋಗೋಕ್ಕೂ ಆಗೋಲ್ಲ. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಟಿ ವಿನ ಯಾರೂ ಜಾಸ್ತಿ ನೋಡೋಲ್ಲ ಫ್ರೆಂಡ್ಸ್, ನಾನೊಬ್ಬಳೇ ನೋಡ್ದೆ. ಅದು ಬೇರೆ ಇದು 55 ಇಂಚ್ದು ದೊಡ್ಡ ಟಿ ವಿ. ನಾನು ನೋಡಿದ್ರೆ ಒಂದು ಅರ್ಧ ಗಂಟೆ ನೋಡ್ತೀನಿ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ನನಗೂ ಸ್ವಲ್ಪ ಟೈಮ್ ಇರೋಲ್ಲ. ಯಾಕೆ ಅಂದರೆ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆನೂ ಬೇರೆ ಮಿಷನ್ಗೆ ಹಾಕಲ್ಲ. ಈ ನಡುವೆ ಮಿಷನ್ನು ಕೆಟ್ಟೋಯ್ತು, ಕೈಯಲ್ಲೇ ವಾಶ್ ಮಾಡಬೇಕು. ಹಂಗಾಗಿ ಇನ್ನು ಸ್ವಲ್ಪ ನನ್ನ ವೀಡಿಯೋಗಳೇನಾದರೂ ಇದ್ದರೆ ಎಡಿಟ್ ಮಾಡಬೇಕು. ನಾನು ಜಾಸ್ತಿ ಎಡಿಟ್ ಅಂದರೆ ಇನ್ಸರ್ಟ್ಗೆ ಹೋಗಿ ನಾನು ಅಲ್ಲಿಂದ ಮಾಡಬೇಕಲ್ಲ. ಇನ್ನೊಂದು ಏನು ನಮಗೆ ತಪ್ಪಿತು ಅಂದರೆ ಫ್ರೆಂಡ್ಸ್, ತಮ್ನಲ್ನ ತುಂಬ ಚೆನ್ನಾಗಿ ಚಾರ್ಜ್ ಬಿಟ್ಟರೆ ಮತ್ತು ಜಮಿನಿ ಮಾಡಿಕೊಡುತ್ತೆ. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ಫ್ರೆಂಡ್ಸ್, ಅದರಿಂದ ನಮಗಂತೂ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗೈತೆ. ಎಲ್ರಿಗೂ ನನಗೆ ಅಂತ ಅಲ್ಲ, ಎಷ್ಟೊಂದು ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗೈತೆ. ಯಾಕೆ ಅಂದರೆ ಅದರಿಂದ ನಮಗೆ ವೀಡಿಯೋ ಮಾಡಿಕೊಡುತ್ತೆ. ಇನ್ನೊಂದು ಬೇಜಾರು ಏನು ಗೊತ್ತಾ ಫ್ರೆಂಡ್ಸ್, ನಾನು 850 ಕೊಟ್ಟು ಮೈಕ್ ತಗೊಂಡಿದ್ನ. ಆ ಮೈಕು 3 ದಿವಸ ಫ್ರೆಂಡ್ಸ್ ಮೈಕ್ ಹಾಕೊಂಡು ಹೇಳಿದ್ದು, ಆಮೇಲೆ ಹೋಯ್ತು. ಅದೊಂದು ಮನಸ್ಸಿಗೆ ಬೇಜಾರಾಯಿತು. ಇದು ಇನ್ನು ರಿಂಗ್ ಲೈಟ್ ಬಿಡಿ, ಸ್ಟ್ಯಾಂಡ್ ಇದೆ, ತೊಂದರೆ ಇಲ್ಲ. ಸ್ಟ್ಯಾಂಡ್ ಇದ್ದರೆ ಅದು ಮೊಬೈಲ್ ಹಾಕೊಂಡು ಮಾಡ್ಬೋದು. ನೋಡಿ, ಇದು ಇನ್ನೂ ಒಂದು ಸ್ಟ್ಯಾಂಡು ನಂದು ಸೆಕೆಂಡ್ ಟೈಮ್ ಇದು ಹೋಯ್ತಲ್ಲ ಅಂತ ತಗೊಂಡೆ. ಆದರೆ ಈಗ ನೋಡಿ ನನಗೆ ರಿಂಗ್ ಲೈಟು ತುಂಬಾ ಯೂಸ್ ಆಗ್ತಾಯಿದೆ. ನಾನು ಎಲ್ಲಾದರೂ ಕೂತ್ಕೊಂಡು ಇದಕ್ಕೆ ಸ್ಟ್ಯಾಂಡ್ ಇಲ್ಲ ಅನ್ನೋದೊಂದು ಬಿಟ್ಟರೆ, ಸ್ಟ್ಯಾಂಡು ಅದ್ರ ಹೋಲ್ಸ್ ಐತಲ್ಲ, ಅದು ಕಟ್ಟಾಗಿತ್ತು. ಅದನ್ನು ಎಲ್ಲೋ ಇಟ್ಟಿದ್ದೀನಿ. ಅದು ಸಿಕ್ಕಿದ್ರೆ ಫ್ರೆಂಡ್ಸ್ ನಾನು ಆ ಸ್ಟ್ಯಾಂಡ್ಗೆ ಇದನ್ನು ಅಲ್ಲಿ ಪ್ರೋಟೋಕಾಲ್ ಅಂತ ಐತಲ್ಲ, ಇದು ಆನಂದರಾವ್ ಸರ್ಕಲ್ ಹತ್ರ ಫೋಟೋ ಸರ್ಕಲ್ ಅಂತ, ಅಲ್ಲಿಗೆ ಹೋಗಿ ರೆಡಿ ಮಾಡಿಸ್ಕೊತೀನಿ. ಯಾಕಂದರೆ ಫ್ರೆಂಡ್ಸ್ ಹಳೆ ವಸ್ತುವೇ ಒರಿಜಿನಲ್ಲು. ಹಂಗಾಗಿ ಫ್ರೆಂಡ್ಸ್ ನೋಡಿ, ಅದಕ್ಕೆ ಹಳೆ ವಸ್ತುನ ಬಿಸಾಕಬಾರ್ದು ಅನ್ನೋದು. ನಾನು ಇದನ್ನು ಇಟ್ಟಿದ್ದೆ ಎಲ್ಲಿ, ನಮ್ಮ ಮನೆ ಬೀರ್ ಮೇಲೆ ಇಟ್ಟಿದ್ದೆ. ನೆನ್ನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗೆ ಈ ಲೈಟ್ ಸಿಕ್ತು. ಈಗ ನಾನು ನೆನ್ನೆಯಿಂದನೂ ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ರಲ್ಲ ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಎಲ್ಲಿ ಕೂತ್ಕೊತೀನಿ ಅಲ್ಲೇ ಇಟ್ಕೊಂಡು ಮಾಡ್ಬೋದು. ಇನ್ನು ಈ ಪವರ್ ಬ್ಯಾಂಕ್ ನನ್ನ ಮಗಳಿಗೆ ಅವ್ರ ಆಫೀಸಲ್ಲಿ ಕೊಟ್ಟಿದ್ದಂತೆ, ಇದನ್ನು ನಾನೇ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಸದ್ಯಕ್ಕೆ. ನಮ್ಮದೊಂದು ಪವರ್ ಬ್ಯಾಂಕ್ ಐತೆ ಫ್ರೆಂಡ್ಸ್, ಅದು ಅಷ್ಟು ಚೆನ್ನಾಗಿಲ್ಲ. ಇನ್ನು ಅವಳು ಇವಾಗ ಆಂಜನೇಯನ ದೇವಸ್ಥಾನಕ್ಕೋ ಎಲ್ಲ ಹೋಗಿ ಇವಾಗ ಬಂದು ಫ್ರೆಂಡ್ಸ್. ನಂದು ಇನ್ನೇನು ಫ್ರೆಂಡ್ಸ್ ಟೈಮ್ ಆಗೋಯ್ತು. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಎಷ್ಟು ಸಿಂಪಲ್ಲಾಗಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ಬಿಡ್ತೀನಿ. ನಾನು ಇಷ್ಟೊಂದು ದಿನ ಆಯಿತು ಸ್ಯಾರಿ ಹಾಕ್ಕೊಂಡು ರೀಲ್ಸ್ ಮಾಡಿ. ಇದು ಫ್ರೆಂಡ್ಸ್ ಹೋದ ವರ್ಷ ನನ್ನ ಬರ್ತಡೆಗೆ ನನಗೆ ಈ ಪಾಚಿ ಗ್ರೀನ್ ಕಲರು, ನನ್ನ ಮಗಳಿಗೆ ಸ್ಕೈ ಬ್ಲೂ ಕಲರ್ ತಂದಿದೆ. ಈ ಸ್ಯಾರಿನ ಇಲ್ಲೇ RT ನಗರಕ್ಕೆ ಹೋಗಿದೆ ಫ್ರೆಂಡ್ಸ್. RT ನಗರದಲ್ಲಿ ಒಂದು ಅಂಗಡಿಲಿ ತಗೊಂಡು ಬಂದಿದೆ. ಎಲ್ಲರೂ ಎಲ್ಲಿ ತಂದ್ರಿ ಅಂತ ಕೇಳ್ತಾರೆ ನನಗೆ ಸ್ವಲ್ಪ ಜನ. ಇಲ್ಲೇ RT ನಗರಲ್ಲಿ ಫ್ರೆಂಡ್ಸ್. ನಾನು ಯಾವುದು ಏನು ಲಿಂಕ್ ಏನು ಯಾರಿಗೂ ನಾನು ಕೊಡೋಕ್ಕೋಗಲ್ಲ. ಯಾಕೆ ಅಂದರೆ ಈಗ ಎಲ್ಲರೂ ಫ್ರೆಂಡ್ಸ್ ಯಾರು ಏನು ಎಲ್ಲಿ ಬೇಕಾದರೂ ತಗೋತಾರೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳು ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇರ್ತಾರೆ ಚೆನ್ನಾಗಿದೆ ಸ್ಯಾರಿ ಅಂತ. ಇನ್ನು ಫ್ರೆಂಡ್ಸ್ ಸ್ವಲ್ಪ ಕಾಟನ್ ಸ್ಯಾರಿನ ಕಲಾಮಂದಿರಲ್ಲಿ ತರ್ತೀನಿ. ಈ ಸೀರೆ ನನ್ನ ಮಗಳಿಗೆ ಇನ್ನೂ ಜಾಸ್ತಿ ಇಷ್ಟು ನರಿಗೆ ಬರುತ್ತೆ, ನನಗೂ ಜಾಸ್ತಿ ಬರುತ್ತೆ. ನಾನು ಈ ಲಾಸ್ಟಿಗೆ ಸಿಕ್ಸಿದ್ದೀನಿ. ಬ್ಲೌಸ್ ಇದೆ ಫ್ರೆಂಡ್ಸ್. ಇದನ್ನು ನಾನು ಬ್ಲೌಸ್ನ ಸ್ಟಿಚ್ ಬಿಚ್ಚಕ್ಕೇನೋ ಇಟ್ಟಿದ್ದೀನಿ. ಲೂಜ್ಗೆ ಇಟ್ಟಿದ್ದೀನೋ ಟೈಟ್ಗೆ ಇಟ್ಟಿದ್ದೀನೋ ಗೊತ್ತಿಲ್ಲ. ಅವೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಅವು ಯಾವನ್ನೂ ಇನ್ನೂ ನಾನು ಏನೂ ಮಾಡೋಕ್ಕಾಗಿಲ್ಲ. ಹೀಗೆ ರಜೆ ಇದ್ದಾಗೆಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ದೀನಿ. ಅಂತೂ ಇಂತೂ ಮನಸ್ಸಿಗೆ ಫ್ರೆಂಡ್ಸ್ ತುಂಬ ಸಮಾಧಾನ ಆಯ್ತು. ಯಾಕೆ ಅಂದರೆ ಮನೇಲಿ ಏನು ಗೊತ್ತಾ, ಕ್ಲೀನಿಂಗ್ ಕೆಲಸ ಮುಗಿದ್ರೆ ಏನೋ ಒಂದು ತಲೆ ಮೇಲೆ ಭಾರ ತಪ್ಪದಂಗೆ ಫ್ರೆಂಡ್ಸ್. ನೆನ್ನೆನೂ ನನ್ನ ಮಗಳು ಕೆಲಸಕ್ಕೆ ಹೋಗಿದ್ಲು. ಇನ್ನು ಇವತ್ತು ರಜಾ. ಇನ್ನು ಅವಳು ಇನ್ನೇನು ಮಾಡಲ್ಲ ಬಿಡಿ. ಇವಾಗ ಮಧ್ಯಾಹ್ನಕ್ಕೆ ಇದು ಅಲ್ಲಿ ಒಂದು ಈಶಾ ಫೌಂಡೇಶನ್ ಅಂತ ಐತಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದಾರಂತೆ ಮಧ್ಯಾಹ್ನ. ಇನ್ನು ಇವತ್ತು ಅಲ್ಲೋಗಿ ಬಂದರೆ ನಾಳೆ ರೆಸ್ಟ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್. ಟೈಮ್ ನೋಡ್ತಾಯಿದ್ದೆ. ನನಗೆ ನಾಳೆನೂ ಕೆಲಸ ಇದೆ ಫ್ರೆಂಡ್ಸ್. ಹಂಗಾಗಿ ಎಲ್ಲ ಈಗ ಬೆಳಗ್ಗೆ ಎದ್ದು ಫ್ರೆಂಡ್ಸ್ ನೆನ್ನೆದೇ ಸ್ವಲ್ಪ ದೋಸೆ ಹಿಟ್ಟು ಎತ್ತಿಕ್ಕಿದ್ದೆ. ದೋಸೆ ಮಾಡಿ ತರಕಾರಿ ಪಲ್ಯ ಮಾಡಿ ಅವರೆಕಾಳು ನುಗ್ಗೆಕಾಯಿ ಹಾಕಿ ಸಾಂಬಾರನ್ನು ರೆಡಿ ಮಾಡಿಟ್ಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ಬೇಕಾದ್ರೆ ಮುದ್ದೆನಾರ ಮಾಡ್ಕೊಬೋದು, ಏನಾರು ಮಾಡ್ಕೊಂಡು. ನನಗೆ ಫ್ರೆಂಡ್ಸ್ ನೈಟ್ದೆ ಸ್ವಲ್ಪ ರೈಸ್ ಇದೆ, ನಾನು ಆ ರೈಸ್ನೇ ತಗೊಂಡು ಹೋಗ್ತೀನಿ. ಮುದ್ದೆ ಬೇಕಾದ್ರೆ ಅವಳು ಮಾಡ್ಕೊಬೋದು ಅಷ್ಟೇ. ಸಾಂಬಾರಂತೂ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಸಾಂಬಾರಿದ್ದರೆ ಮನೇಲಿ ಏನು ಬೇಕಾದರೂ ಅಡುಗೆನ ಮಾಡ್ಕೊಬೋದಲ್ಲ. ಅದಕ್ಕೋಸ್ಕರ ನಾನು ಇದೇ ಡ್ರೆಸ್ ಹೊಲ್ದಿದ್ದು
ಹೊಸ ಡ್ರೆಸ್ ಕೊಡಿಸಿದೆ ಫ್ರೆಂಡ್ಸ್, ತಂದವಳೆ, ತಂದು ಹಾಕೊಂಡು ನೋಡ್ತಾ ಇದ್ದಾಳೆ. ನಾನು ಅದೇ ಸೇಮ್ ತಗೊಂಡಿದ್ದೀನಿ, ನಂದು ಸ್ಕೈ ಬ್ಲೂ ಕಲರು. ಅವಳು ಫ್ರೆಂಡ್ಸ್ ಈಗ ಹೆಂಗೆ ಹೊಲ್ಸವಳೆ ಅಂದರೆ ಟಾಪ್ನ ಬಾಟಮ್ ಹೊಲ್ಸವಳೆ, ಬಾಟಮ್ನ ಟಾಪ್ ಹೊಲಿಸ್ಕೊಂಡು ಚೇಂಜ್ ಮಾಡ್ಕೊಂಡವಳೆ ಅವಳು. ನಾನು ಆ ಥರ ಟಾಪ್ ಏನಿತ್ತು ಟಾಪ್ನೇ ಹೊಲಿಸಿದ್ದೀನಿ, ಬಾಟಮ್ ಏನಿತ್ತು ಬಾಟಮ್ನೇ ಹೊಲಿಸಿದ್ದೀನಿ. ಇನ್ನೇನು ಫ್ರೆಂಡ್ಸ್, ನನಗೂ ಇನ್ನೇನು ಟೈಮ್ ಆಯಿತು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಊಟ ಬಾಕ್ಸ್ಗೆ ಹಾಕೊಂಡ್ರೆ ನನ್ನ ಕೆಲಸ ಮುಗೀತು. ಇನ್ನು ಫ್ರೆಂಡ್ಸ್ ಇವತ್ತು ದೋಸೆ ಮಾಡಿ, ಇನ್ನು ಮಾಮೂಲಿ ಪೂಜೆ ಅವಳೇ ಮಾಡಿದ್ದು, ನಾನೊಂದು ಸಾಂಬ್ರಾಣಿ ಅಂಟಿಸಿದೆ ಫ್ರೆಂಡ್ಸ್. ಏನೋ ನೆನ್ನೆ ಎಲ್ಲ ಪೂರ್ತಿ ಮಳೆ ಬಂದಿದೆ, ಇವತ್ತು ಏನು ಮಾಡುತ್ತೋ ಮಳೆ ನನಗಂತೂ ಗೊತ್ತಿಲ್ಲ. ಬಂದರೆ ಬರಲಿ ಬಿಡಿ, ಮಳೆ ಬಂದರೆ ಒಳ್ಳೇದಲ್ವ. ತುಂಬ ದಿವಸದಿಂದ ಮಳೆ ಇರಲಿಲ್ಲ. ಇನ್ನು ಫ್ರೆಂಡ್ಸ್ ಇದು ಸಿಲ್ವರ್ ಕಲರ್ ಬ್ಲೌಸ್ ಅಲ್ವ, ಇದಕ್ಕೆ ಹೆಂಗೂ ಮ್ಯಾಚ್ ಆಯ್ತದೆ ಅಂತ ಹಾಕ್ಕೊಂಡಿದ್ದೀನಿ. ನನ್ನ ಡೈಲಿ ರೋಟೀನ್ ವೀಡಿಯೋನ ಫ್ರೆಂಡ್ಸ್ ನಿಮಗೆ ನಾನು ಹೇಳ್ತಾನೆ ಇದ್ದೀನಿ. ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಒಂದು ಮನೇಲೂ ಕೆಲಸ ಮಾಡಿ ಕೆಲಸಕ್ಕೂ ಹೋಗಿ ಮನೇಲಿ ಇಷ್ಟೊಂದು ಕೆಲಸ ಮಾಡೋದು ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳಿ ಅಂತ ನಾನು ಡೈಲಿ ಏನಾದರೂ ನಿಮ್ಗೊಂದು ವೀಡಿಯೋ ಮಾಡಾಕೋದು ಫ್ರೆಂಡ್ಸ್. ಅಷ್ಟೇನಿಲ್ಲ, ಇವಳೇನಪ್ಪ ಡೈಲಿ ಇದನ್ನೇ ಹೇಳ್ತಾಳೆ ಅನ್ಕೋಬೇಡಿ. ನಾನು ಡೈಲಿ ಏನು ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ಇವತ್ತಂತೂ ಫುಲ್ ತರಕಾರಿಗಳು ಕಟ್ ಮಾಡ್ಕೊಂಡು ಕೊನೆಗೆ ನಾನು ಒಂದು ಜ್ಯೂಸ್ ಯಾವುದಂದರೆ ಬೀಟ್ರೋಟು, ನಲ್ಲಿಕಾಯಿ, ತರಕಾರಿ ಪಲ್ಯ, ತರಕಾರಿ ಸಾಂಬಾರು ಇದೆಲ್ಲ ಕಟ್ ಮಾಡ್ಕೋಬೇಕು. ಎದ್ದು ಪಾತ್ರೆ ತೊಳೆದೆ, ಬಟ್ಟೆ ಇವತ್ತು ಹೋಗಿರಲಿಲ್ಲ ಫ್ರೆಂಡ್ಸ್, ಬಟ್ಟೆನ ನಾಳೆ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ನನ್ನ ವರ್ಕು ನಾನು ಯಾವ ಥರ ಇರ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಬೆಳಗ್ಗೆನೇ ನಿಮಗೆ ಗೊತ್ತು ಲೆಮನ್ನದು ಹಾಟ್ ವಾಟ್ರು, ಇವತ್ತು ಸೌತೆಕಾಯಿ ಮೊಳಕೆ ಕಟ್ಟಿದ್ದು, ಹೆಸರು ಕಾಳು ಇನ್ನೊಂದು 2 ಡೇಸ್ ಆಗುತ್ತೆ, ಅರ್ಧ kg ಕಟ್ಟಿಟ್ಟಿದೆ ಫ್ರೆಂಡ್ಸ್. ಅದು ಪೂರ್ತಿ ಡೈಲಿ ನಾನೇ ತಿನ್ಕೋತಾ ಇದ್ದೀನಿ. ಯಾಕಂದರೆ ನನ್ನ ಮಗಳು ಅಲ್ಲಿಟ್ಟಿದೆಯಾ ಇಲ್ಲಿಟ್ಟಿದೆಯಾ ಅಂತ ಹೇಳ್ತಾಳೆ, ಅವಳಿಗೆ ಗೊತ್ತಿರುತ್ತೆ, ಅವಳೇ ಫ್ರಿಜ್ಜಲ್ಲಿ ಇಟ್ಟಿರ್ತಾಳೆ. ಇನ್ನು ಫ್ರೆಂಡ್ಸ್ ನೀವು ನಿಮ್ಗೆ ಏನು ಅನಿಸುತ್ತೆ ಹೆಲ್ತ್ಗೆ ಬೆಳಗ್ಗೆ ಟೈಮ್ ಏನು ಯಾವುದು ಏನು ನೋಡಿ, ನಾನು ಏನಿಲ್ಲ ಸೌತೆಕಾಯಿ ಮೊಳಕೆ ಕಾಳು ಮನೇಲೇ ಇರುತ್ತೆ, ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಆದಷ್ಟು ನಿಮ್ಮ ಹೆಲ್ತ್ನ ಏನಿರುತ್ತೆ ಮನೇಲಿ ಅದನ್ನೇ ತಿನ್ನೋಕ್ಕೆ ಇಷ್ಟಪಡಿ. ಇನ್ನು ಫ್ರೆಂಡ್ಸ್ ಇವತ್ತು ಬರುವಾಗ ಯಾವುದಾದ್ರೂ ಒಂದು ಹಣ್ಣು ತರಬೇಕಿಲ್ಲ, ಪಪ್ಪಾಯ ಒಂದು ಯಾವುದು ಮೋಸಂಬಿ ತಂದೆ ಫ್ರೆಂಡ್ಸ್, ಅವತ್ತು ತುಂಬ ಹುಳಿ ಆಗೈತೆ, ಇನ್ನೊಂದು ಪೆಂಡಿಂಗ್ ಐತೆ, ಆದರೆ ನಾನು ವೇಸ್ಟ್ ಮಾಡಲ್ಲ. ಅದನ್ನು ನಾನು ನಾಳೆಗೆ ಲೆಮನ್ ಎಲ್ಲ ಹಾಕಿ ಜ್ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೈಲಿ ಲೈಫ್ ಸ್ಟೈಲ್ ಇಷ್ಟಿರುತ್ತೆ. ನೀವು ಅಷ್ಟೇ ಫ್ರೆಂಡ್ಸ್, ಸೋಂಬೇರಿ ಆಗೋಕ್ಕೆ ಹೋಗಬೇಡಿ. ನಾವು ಎಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೋತೀವಿ ಅಷ್ಟು ನಮಗೆ ಒಂದು ಸೋಂಬೇರಿತನ ಹೋಗುತ್ತೆ. ನನಗೂ ಅದರಿಂದಲೇ ಅರ್ಧ ಸೋಂಬೇರಿತನ ಹೋಗಿದೆ. ನಾನು ಯಾವಾಗಲೂ ಅಷ್ಟು ಸೋಂಬೇರಿತನ ಮಾಡಲ್ಲ, ಕೆಲಸ ಮಾಡ್ತಾನೇ ಇರ್ತೀನಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಬೆಳಗ್ಗೆ ಎದ್ದು ಇಷ್ಟೊಂದು ಕೆಲಸ ಮಾಡ್ತೀರಾ, ವೀಡಿಯೋ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಏನು ಮಾಡೋದು ಫ್ರೆಂಡ್ಸ್? ಯಾವುದಾದ್ರೂ ಒಂದು ನಮ್ಮ ಜೀವನದಲ್ಲಿ ಇರಬೇಕು ಸೈಡ್ ಅಂತ, ಆಗಲೇ ನಮಗೆ ಎಲ್ಲ ನೋವಾಗಲಿ ಚಿಂತೆ ಆಗಲಿ ಇನ್ನೊಂದು ಬಗ್ಗೆ ಯೋಚನೆ ಮಾಡೋದಾಗಲಿ ಕಮ್ಮಿ ಆಗೋದು. ಏನಂತೀರ ಫ್ರೆಂಡ್ಸ್? ಈ ಮಾತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ನನ್ನ ಲೈಫ್ ಸ್ಟೈಲು ಡೈಲಿ ಎಷ್ಟಾಗುತ್ತೋ ಅಷ್ಟು ಈ ನಡುವೆ ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನದು ವಾಚ್ ಅವರ್ಸ್ ಇನ್ನೂ ಆಗಲಿಲ್ಲ, ಹಂಗಾಗಿ ಡೈಲಿ ಒಂದು ವೀಡಿಯೋನ 1, 2 ಒಂದೊಂದ್ಸಲ 3 ವೀಡಿಯೋನ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ರೀಲ್ಸ್ಗಳನ್ನ ನಾನು ಮಾಡ್ಕೊಂಡು ಇವಾಗ ಸೇವ್ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ಹಾಕೋಣ ಅಂತ ಇಟ್ಕೊಂಡಿರ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಫ್ರೆಂಡ್ಸ್ ಇದುವರೆಗೂ ತಾಳ್ಮೆಯಿಂದ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.